ನಮಸ್ಕಾರ. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಕೋಲ್ಕತ್ತಾದ ಒಂದು ಕಾನೂನು ಕಾಲೇಜಿಗೆ ಸಂಬಂಧಿಸಿದ್ದು. ಅಲ್ಲಿ 24 ವರ್ಷದ ವಿದ್ಯಾರ್ಥಿನಿಯೊಬ್ಬರ ಮೇಲೆ ಗುಂಪು ಅತ್ಯಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಇದು ಬಹಳ ಆಘಾತಕಾರಿ. ಹೌದು, ಖಂಡಿತವಾಗ್ಲೂ. ಈ ಘಟನೆ ಬಗ್ಗೆ ನಮಗೆ ಕೆಲವು ವರದಿಗಳು ಸಿಕ್ಕಿವೆ. ಹೌದು. ಆ ವರದಿಗಳ ಆಧಾರದ ಮೇಲೆ ಇದರ ಮುಖ್ಯ ವಿವರಗಳು ಏನು, ಆಮೇಲೆ ತಕ್ಷಣಕ್ಕೆ ಏನಾಗಿದೆ, ಮತ್ತೆ ಪ್ರತಿಕ್ರಿಯೆಗಳು ಹೇಗಿವೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಸರಿ. ಒಂದು ಶಿಕ್ಷಣ ಸಂಸ್ಥೆಯಲ್ಲೇ, ಅದರಲ್ಲೂ ಸ್ಟೂಡೆಂಟ್ ಯೂನಿಯನ್ ರೂಮ್ನಲ್ಲೇ ಹೀಗಾಗಿದೆ ಅನ್ನೋ ಆರೋಪ ಇದೆಯಲ್ಲ, ಅದು ನಿಜಕ್ಕೂ ಆತಂಕ ಹುಟ್ಟಿಸುತ್ತೆ. ಹೌದು. ಅಂದ್ರೆ ವರದಿಗಳ ಪ್ರಕಾರ ಘಟನೆ ನಡೆದಿದ್ದು ಜೂನ್ 25ಕ್ಕೆ. ಸಂಜೆ ಸುಮಾರು 7:30ಯಿಂದ ರಾತ್ರಿ ಹತ್ರತ್ರ 11 ಗಂಟೆವರೆಗೆ ಅನ್ಸುತ್ತೆ. ಆ ಲಾ ಕಾಲೇಜಿನ ಯೂನಿಯನ್ ರೂಮ್ನಲ್ಲಿ. ಆ ಸಂತ್ರಸ್ತ ವಿದ್ಯಾರ್ಥಿನಿ ಅಲ್ಲಿ ಯಾಕಿದ್ರು ಅಂತ ಏನಾದ್ರೂ ಮಾಹಿತಿ ಇದೆಯಾ? ಅವರು ಆಕ್ಚುಲಿ ಪರೀಕ್ಷೆ ಫಾರ್ಮ್ ತುಂಬೋಕ್ ಬಂದಿದ್ರಂತೆ. ಆಗ ಅವರನ್ನ ಅಲ್ಲೇ ಯೂನಿಯನ್ ರೂಮ್ನಲ್ಲಿ ಇರಬೇಕು ಅಂತ ಬಲವಂತ ಮಾಡಿದ್ದಾರೆ ಅಂತ ದೂರ್ನಲ್ಲಿ ಹೇಳಿದ್ದಾರೆ. ಅಂದ್ರೆ ಬಲವಂತವಾಗಿ ಇರಿಸ್ಕೊಂಡಿದ್ದಾರೆ ಅಂತಾನಾ? ಹೌದು, ದೂರ್ನಲ್ಲಿ ಹಾಗೇ ಇದೆ. ಸರಿ. ಇನ್ನು ಆರೋಪಿಗಳ ಬಗ್ಗೆ ಯಾರ್ಮೇಲೆ ಆರೋಪ ಇದೆ? ಯಾರನ್ನಾದ್ರೂ ಅರೆಸ್ಟ್ ಮಾಡಿದಾರಾ? ಆ ವಿಷಯದಲ್ಲಿ ಸದ್ಯಕ್ಕೆ 3ನ ಬಂಧಿಸಿದ್ದಾರೆ ಪೊಲೀಸರು. ಓಕೆ. ಮನೋಜಿತ್ ಮಿಶ್ರಾ ಅಂತ ಒಬ್ರು. ಇವರು ಟಿಎಂಸಿ ವಿದ್ಯಾರ್ಥಿ ಸಂಘದ ಮಾಜಿ ಸದಸ್ಯ, ಈಗ ಕಾಂಟ್ರಾಕ್ಟರ್ ಅಂತೆ. ರಾಜಕೀಯ ನಂಟು. ಹೌದು. ಆಮೇಲೆ ಜೆಬ್ ಅಹಮದ್ ಮತ್ತೆ ಪ್ರಮೀತ್ ಮುಖರ್ಜಿ ಅಂತ ಇಬ್ರು. ಇವರು ಅದೇ ಕಾಲೇಜಿನ ವಿದ್ಯಾರ್ಥಿಗಳು. ಆದ್ರೆ ಪ್ರಮುಖ ಆರೋಪಿ ಬೇರೆ ಯಾರೋ ಇದ್ದಾರೆ ಅಂತನೂ ಇದೆಯಲ್ಲ? ಹೌದು, ದೂರ್ನಲ್ಲಿ ಆಕರ ಉಲ್ಲೇಖ ಇದೆ. ಕಾಲೇಜಿನ ಒಬ್ಬ ಹಳೆ ವಿದ್ಯಾರ್ಥಿ, ಈಗ ಕ್ರಿಮಿನಲ್ ಲಾಯರ್ ಆಗಿರೋರು, ಅವರೇ ಮುಖ್ಯ ಆರೋಪಿ ಅಂತ. ಅಂದ್ರೆ ಅವರು ಕೃತ್ಯ ಎಸ್ಗಿದ್ದು ಈ ಬಂಧಿತರು ಸಹಾಯ ಮಾಡಿದ್ರು ಅಥವಾ ಕಾವಲಿದ್ರು ಅಂತ ಆರೋಪನ? ಹೌದು. ಸದ್ಯಕ್ಕೆ ಬಂದಿರೋ ವರದಿಗಳ ಪ್ರಕಾರ ಆರೋಪದ ಸ್ವರೂಪ ಹಾಗೇ ಇದೆ. ಇದು ಕೇಳೋಕೆನೆ ಒಂಥರ ತುಂಬಾ ಆಘಾತಕಾರಿ ಅನ್ನಿಸ್ತಿದೆ. ಆ ಹುಡುಗಿಗೆ ಉಸಿರಾಟದ ತೊಂದರೆ ಆಗಿತ್ತು ಅಂತನೂ ಕೇಳಿ ಬಂತು. ಹೌದು. ಆಕ್ಚುಲಿ ಅವ್ರಿಗೆ ಉಸಿರಾಟದ ಸಮಸ್ಯೆ ಆದಾಗ್ಲೂ ಆಸ್ಪತ್ರೆಗೆ ಕರ್ಕೊಂಡೋಗೋಕ್ ಒಪ್ಪಿಲ್ವಂತೆ. ಅಯ್ಯೋ ದೇವ್ರೇ. ಆಮೇಲೆ ಯಾರೋ ಹೋಗಿ ಇನ್ಹೇಲರ್ ತಂದುಕೊಟ್ಟಿದ್ದಾರೆ ಅಂತ ವರದಿಯಾಗಿದೆ. ಇದಲ್ಲದೆ ಇನ್ನೊಂದು ಬೆದರಿಕೆ ವಿಚಾರ ಇದೆಯಲ್ಲ, ವಿಡಿಯೋ ಚಿತ್ರೀಕರಣದ ಬಗ್ಗೆ. ಅದು ನಿಜಕ್ಕೂ ಅಮಾನವೀಯ. ಆ ಕೃತ್ಯವನ್ನ ಮೊಬೈಲ್ನಲ್ಲಿ ಶೂಟ್ ಮಾಡಿ ಒಂದು ವೇಳೆ ಪೊಲೀಸರಿಗೆ ದೂರು ಕೊಟ್ರೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿರೋ ಆರೋಪ ಇದೆ. ಅಂದ್ರೆ ಕೃತ್ಯ ಎಸಗಿದ್ದು ಮಾತ್ರ ಅಲ್ಲ, ಅದನ್ನ ಮುಚ್ಚಿ ಹಾಕೋಕೆ, ಸಂತ್ರಸ್ತಿಯನ್ನ ಕಂಟ್ರೋಲ್ ಮಾಡೋಕೆ ಈ ತರ ಬೆದರಿಕೆ ತಂತ್ರ ಬಳಸಿದ್ದಾರೆ ಅಂತಾಯ್ತು. ಖಂಡಿತವಾಗಿ. ಇದು ನೋಡಿ, ಅಧಿಕಾರ ಇದ್ರೆ ಹೇಗೆ ದುರುಪಯೋಗ ಆಗ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ತರ ಕಾಣ್ತಿದೆ. ಅದು ಸ್ಟೂಡೆಂಟ್ ಯೂನಿಯನ್ ಅಧಿಕಾರ ಇರ್ಬೋದು, ಹಳೆ ವಿದ್ಯಾರ್ಥಿ ಅನ್ನೋ ಪ್ರಭಾವ ಇರ್ಬೋದು, ಅಥವಾ ರಾಜಕೀಯ ಲಿಂಕ್ಸ್ ಇರ್ಬೋದು. ಹೌದು, ಎಲ್ಲವೂ ಸೇರಿ ಆ ವಿಡಿಯೋ ಬೆದರಿಕೆ ಅನ್ನೋದು ಮಾನಸಿಕವಾಗಿ ಕುಗ್ಗಿಸಿ ದೂರ್ ಕೊಡದ ಹಾಗೆ ತಡೆಯೋ ಒಂದು ಕೆಟ್ಟ ಪ್ಲಾನ್. ಸರಿ. ಈ ಘಟನೆ ಬೆಳಕಿಗೆ ಬಂದ ಮೇಲೆ ತಕ್ಷಣಕ್ಕೇನಾಯ್ತು? ಆಕ್ಷನ್ ಏನಾದ್ರೂ ತಗೊಂಡ್ರಾ? ಹೌದು, ಪೊಲೀಸರು ಬೇಗನೆ ಕಾರ್ಯಪ್ರವೃತ್ತರಾಗಿದ್ದಾರೆ. ದೂರಿನಲ್ಲಿ ಹೆಸರಿದ್ದ 3ರನ್ನ ಈಗಾಗಲೇ ಬಂಧಿಸಿದ್ದಾರೆ. ಓಕೆ. ಆಮೇಲೆ ಪಶ್ಚಿಮ ಬಂಗಾಳ ಸರ್ಕಾರದ ಸಚಿವೆ ಶಶಿ ಪಾಂಜಾ ಅವರು ಸಂತ್ರಸ್ತೆಗೆ ಬೇಕಾದ ಚಿಕಿತ್ಸೆ, ಪರಿಹಾರ ಎಲ್ಲ ಕೊಡಿಸ್ತಿದ್ದೀವಿ, ಸರ್ಕಾರ ಅವರ ಕುಟುಂಬದ ಜೊತೆ ಇದೆ, ತನಿಖೆ ಸರಿಯಾಗಿ ನಡೆಯುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈಗೀಗ ಹ್ಯಾರಿ ಕಾರ್ಜಿ ಕೌರ್ ಪ್ರಕರಣದ ನೆನಪು ಇನ್ನೂ ಹಸಿರಾಗಿರುವಾಗ್ಲೇ ಈ ಘಟನೆ ಬಂದಿರೋದ್ರಿಂದ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರ್ಬೇಕಲ್ಲ? ಖಂಡಿತ ಆಗ್ತಿದೆ. ಇದೊಂದು ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆ ಆದ ಹಾಗೆ ಕಾಣುತ್ತಿದೆ. ಬಿಜೆಪಿಯವರು ಟಿಎಂಸಿ ಸರ್ಕಾರದ ಮೇಲೆ ನೇರವಾಗಿ ಆರೋಪ ಮಾಡ್ತಿದ್ದಾರೆ, ಶಿಕ್ಷಣ ಸಂಸ್ಥೆಗಳಲ್ಲೇ ಹೆಣ್ಮಕ್ಕಳಿಗೆ ಸೇಫ್ಟಿ ಇಲ್ಲ ಅಂತ. ಆಮೇಲೆ ಪ್ರಮುಖ ಆರೋಪಿಗೆ ಟಿಎಂಸಿ ಲಿಂಕ್ ಇದೆ ಅಂತಾನೂ ಹೇಳ್ತಿದ್ದಾರೆ. ಟಿಎಂಸಿ ಕಡೆಯಿಂದ ಏನ್ ಪ್ರತಿಕ್ರಿಯೆ ಬಂದಿದೆ? ಟಿಎಂಸಿ ಸಹಜವಾಗಿಯೇ ಘಟನೆಯನ್ನ ಖಂಡಿಸಿದೆ. ಸಚಿವೆ ಶಶಿ ಪಾಂಜಾ ಅವರು ಹೇಳ್ದ ಹಾಗೆ ಪೊಲೀಸರು ಬೇಗ ಆಕ್ಷನ್ ತಗೊಂಡಿದ್ದಾರೆ, 3ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಇದನ್ನ ರಾಜಕೀಯ ವಾಡ್ಬೇಡಿ ಅಂತ ಪ್ರತಿಪಕ್ಷಗಳಿಗೆ ಹೇಳಿದ್ದಾರೆ. ಬೇರೆ ಯಾರಾದ್ರೂ ಧ್ವನಿ ಎತ್ತಿದಾರಾ? ಸ್ಟೂಡೆಂಟ್ ಆರ್ಗನೈಸೇಷನ್ಸ್ ಅಥವಾ ಬೇರೆ ಸಂಘಟನೆಗಳು? ಹೌದು, ಎಡಪಕ್ಷಗಳ ವಿದ್ಯಾರ್ಥಿ ಸಂಘಟನೆಗಳು ಕಸ್ಬಾ ಪೊಲೀಸ್ ಸ್ಟೇಷನ್ ಮುನ್ನೆ ಪ್ರತಿಭಟನೆ ಮಾಡಿವೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಇದನ್ನ ಗಮನಕ್ಕೆ ತಗೊಂಡು ಕೋಲ್ಕತ್ತಾ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದು ಏನು ಕ್ರಮ ತಗೊಂಡಿದ್ದೀರಿ ಅಂತ ವರದಿ ಕೇಳಿದೆ. ಒಟ್ಟಿನಲ್ಲಿ ನೋಡಿದ್ರೆ ಒಂದು ಕಡೆ ಈ ಘೋರ ಕೃತ್ಯದ ಆರೋಪ, ಇನ್ನೊಂದು ಕಡೆ ರಾಜಕೀಯ ತಿಕ್ಕಾಟ. ಇದರ ಮಧ್ಯೆ ಸತ್ಯ ಹೊರಗೆ ಬರಬೇಕಲ್ವಾ? ಅದೇ ಮುಖ್ಯವಾದ ಪ್ರಶ್ನೆ. ಇಂಥ ಘಟನೆಗಳು ನಡೆದಾಗ ಅವು ರಾಜಕೀಯ ಚರ್ಚೆಯ ವಿಷಯ ಆಗೋದು ಒಂದು ರೀತಿಯಲ್ಲಿ ದುರದೃಷ್ಟಕರ, ಆದರೆ ವಾಸ್ತವ. ಹೌದು. ಆದರೆ ಈ ರಾಜಕೀಯ ಗದ್ದಲದಲ್ಲಿ
ಆ ಸಂತ್ರಸ್ತೆಗೆ ನ್ಯಾಯ ಸಿಗಬೇಕು ಅನ್ನೋ ಮೂಲ ಉದ್ದೇಶ ಎಲ್ಲೂ ಕಳೆದೋಗ್ಬಾರ್ದು. ಕರೆಕ್ಟ್. ಒಂದು ವರದಿಯ ಕೊನೆಯಲ್ಲಿ ಹೇಳಿದಾಗೆ ಇದು ಬರೀ ದಿಕ್ಕು ತಪ್ಪಿಸೋ ರಾಜಕೀಯ ಚರ್ಚೆ ಆಗದೆ ಆ ಪೀಡಿತೆಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಮಾತ್ರ ಗಮನ ಇರಬೇಕು. ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು. ಖಂಡಿತವಾಗಿಯೂ. ನಾವಿವತ್ತು ಈ ಘಟನೆಯ ಗಂಭೀರ ಆರೋಪಗಳು, ಬಂಧನಗಳು, ರಾಜಕೀಯ ಮತ್ತು ಸಾಮಾಜಿಕ ಪ್ರತಿಕ್ರಿಯೆಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ನ್ಯಾಯ ಸಿಗ್ಬೇಕು ಅನ್ನೋ ಆಗ್ರಹದ ಬಗ್ಗೆ ಮಾತಾಡಿದ್ವಿ. ರಾಜಕೀಯ ಲಾಭ ನಷ್ಟಗಳ ಆಚೆಗೆ ನಿಂತು ಸಂತ್ರಸ್ತೆಗೆ ನ್ಯಾಯ ಒದಗಿಸೋದೇ ಎಲ್ಲರ ಆದ್ಯತೆ ಆಗಬೇಕು. ಹೌದು. ಇದು ಇನ್ನೊಂದು ಪ್ರಶ್ನೆಯನ್ನು ಹುಟ್ಟಾಕತ್ತೆ ನೋಡಿ. ಏನು? ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ, ಅದರಲ್ಲೂ ಈ ರೀತಿ ರಾಜಕೀಯವಾಗಿ ತುಂಬ ಆಕ್ಟಿವ್ ಆಗಿರೋ ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿಗಳ ಸೇಫ್ಟಿ, ವಿಶೇಷವಾಗಿ ಮಹಿಳಾ ವಿದ್ಯಾರ್ಥಿಗಳ ಸುರಕ್ಷತೆಯನ್ನ ಗಟ್ಟಿ ಮಾಡೋಕ್ಕೆ ಯಾವ ಥರದ ಬದಲಾವಣೆಗಳು ಬೇಕು? ಬಹಳ ಮುಖ್ಯವಾದ ಪ್ರಶ್ನೆ. ಆಮೇಲೆ ಇಂಥ ಘಟನೆಗಳು ನಡೆದಾಗ ಅವು ಬರೀ ರಾಜಕೀಯ ದಾಳಿಗಳಾಗದೆ ಹಾಗೆ ತಡೆಯೋಕೆ ನಮ್ಮ ಸಿಸ್ಟಮ್ಸ್ ಹೇಗೆ ಇಂಪ್ರೂವ್ ಆಗಬೇಕು? ಇದು ನಾವು ಮುಂದಕ್ಕೆ ಯೋಚನೆ ಮಾಡಬೇಕಾದ ವಿಷಯ.